ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 27ನೇ ಕಂತಿನ ಜೊತೆಯಲ್ಲಿ ಈ ಫಲಾನುಭವಿಗಳಿಗೆ 4,000 ರೂಪಾಯಿ ಜಮಾ ಆಗುತ್ತೆ. ಹೇಗೆ ಇದು ಸಾಧ್ಯ ಅಂತಾನೂ ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ತಿಂಗಳಿಂದನೇ ದಿನಸಿ ಕಿಟ್ ಅಥವಾ ಆಹಾರ ಕಿಟ್ ಅಥವಾ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಾ ಇದೆ. ಈ ತಿಂಗಳಿಂದನೇ ದಿನಸಿ ಕಿಟ್ ಅನ್ನ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲು ನಾನು ದಿನಸಿ ಕಿಟ್ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಆಲ್ರೆಡಿ ಲೇಟೆಸ್ಟ್ ಅಪ್ಡೇಟ್ ಕೊಟ್ಟಿರೋ ಪ್ರಕಾರ, ಆಹಾರ ಇಲಾಖೆ ಸಚಿವರು ಹೇಳಿರುವಂತ ಅಪ್ಡೇಟ್ಗಳ ಪ್ರಕಾರ ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಓಕೆನಾ? ಏನ್ 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿ ದಿನಸಿ ಕಿಟ್, ಆಹಾರ ಕಿಟ್ ಅನ್ನ ಕೊಡ್ಲಿಕ್ಕೆ ಬೇಳೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಏನು ಒಂದೊಂದು ಕುಟುಂಬದ ಆಧಾರದ ಮೇಲೆ, ಓಕೆನಾ, ಕುಟುಂಬದ ಸಂಖ್ಯೆಯ ಆಧಾರದ ಮೇಲೆ ಒಂದೊಂದು ಕುಟುಂಬಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಏನ್ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನಸಿ ಕಿಟ್ಟರಿಗೆ ಆಲ್ರೆಡಿ ಟೆಂಡರ್ ಆಗಿದೆ. ಬಟ್ ಆದ್ರೆ ಇನ್ನು ಅಧಿಕೃತ ಚಾಲನೆಗೆ ಸ್ವಲ್ಪ ಸಮಯಾವಕಾಶ ಬೇಕಾಗಬಹುದು ಅಂತ ಹೇಳಿದರೆ. ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಇನ್ನು ಏಪ್ರಿಲ್ ಅಥವಾ ಮೇ ತಿಂಗಳವರೆಗೂ ಹೋಗ್ಬೋದು. ಮಾರ್ಚ್ ತಿಂಗಳಲ್ಲಂತೂ ಖಂಡಿತವಾಗ್ಲೂ ದಿನಸಿ ಕಿಟ್ ಕೊಡ್ಲಿಕ್ಕೆ ಈಗೆಲ್ಲಾ ಸಿದ್ಧತೆಗಳು ಆಗಿಲ್ಲ. ಓಕೆನಾ? ಎಲ್ಲಾ ರೂಪರೇಷೆಗಳು ಸಿದ್ಧತೆ ಆಗಿದ್ರು ಸಹ ಅಧಿಕೃತ ಚಾಲನೆ ನಿಮಗೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ದಿನಸಿ ಕಿಟ್ ಕೊಡುವಂತ ಸಾಧ್ಯತೆ ಇದೆ. ಓಕೆನಾ? ಇನ್ನ ಗೃಹಲಕ್ಷ್ಮಿ 27ನೇ ಕಂತಿನ ಜೊತೆಯಲ್ಲಿ 4,000 ರೂಪಾಯಿ ಯಾವ ಫಲಾನುಭವಿಗಳಿಗೆ ಬರುತ್ತೆ? ನಿಮಗೆ ಗೊತ್ತೇ ಇದೆ, ಈಗ ಆಲ್ರೆಡಿ 26ನೇ ಕಂತು ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದೀರಿ. ಇನ್ನು ಈಗ ಆಲ್ರೆಡಿ 3ನೇ ಹಂತ ಬಿಡುಗಡೆ ಆದ ನಂತರ ಒಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ಬಿಟ್ಟು ಅದಾದ ನಂತರ ಏನ್ ಉಳಿದಿರ್ತಾರಲ್ಲ ಒಂದು 5-6% ಜನರು, ಅವರಿಗೆ 27ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ 26 ಮತ್ತೆ 27ನೇ ಕಂತಿನ ಹಣ ಜಮಾ ಆಗುತ್ತೆ. ಯಾವುದೇ ಡೌಟ್ ಇಲ್ಲ. ಸಾಕಷ್ಟು ಜನ ಫಲಾನುಭವಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಮ್ಗಿನ್ನೂ 26ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳಿ. 27ನೇ ಕಂತು ಬಿಡುಗಡೆ ಆಗೋ ಸಂದರ್ಭದಲ್ಲಿ, ಯಾಕಂದ್ರೆ ಲಾಸ್ಟ್ ಕಳೆದ ಬಾರಿ ಸಹ 25ನೇ ಕಂತು ಬಂದಿರಲಿಲ್ಲ. ಇವಾಗ 26ನೇ ಕಂತು ಜಮಾ ಆಗುವ ಸಂದರ್ಭದಲ್ಲಿ 25ನೇ ಕಂತು ಕೂಡ ಸೇರ್ಕೊಂಡು ಜಮಾ ಆಗ್ತಾ ಇದೆ. ಒಂದ್ 2-3 ದಿನ ಡಿಫರೆನ್ಸ್ ಅಲ್ಲಿ ಬರ್ಬೋದು, ಅಥವಾ ಬೆಳಗ್ಗೆ ಬಂದು ಸಂಜೆ, ಬೆಳಗ್ಗೆ 26ನೇ ಕಂತು ಬಂದು ಸಂಜೆ 27ನೇ ಕಂತು, ಈ ರೀತಿ ಕೂಡ ಆಗುವಂತ ಸಾಧ್ಯತೆ ಇದೆ. ಓಕೆನಾ? ಹಾಗಾಗಿ ಯಾರೆಲ್ಲ 26ನೇ ಕಂತು ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ 27ನೇ ಕಂತು ಯಾವಾಗ ಬರ್ಬೋದು ಅಂತ ಯಾರೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ. ನಾವು ಹಂತ ಹಂತವಾಗಿ ನಿಮಗೆ ಅಪ್ಡೇಟ್ ಕೊಡ್ತಾ ಬರ್ತಾ ಇದ್ವಿ. ಈಗ ಮೊದಲು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಗೊತ್ತೇ ಇದೆ, ಡಿಬಿಟಿ ಮುಖಾಂತರ ಹಣ ಜಮಾ ಆಗ್ತಾ ಹೋಗುತ್ತೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.